ಬೆಳಗಿನ ಜಾವ 5 ಗಂಟೆ. ಉಡುಪಿಯ ರಥಬೀದಿಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿದ್ದರೆ ದೂರದ ಮಲ್ಪೆ ಸಮುದ್ರದ ಅಲೆಗಳ ಸದ್ದು ಮೆಲ್ಲಗೆ ಕೇಳಿಸುತ್ತಿತ್ತು. ಕೃಷ್ಣ ಮಠದ ಒಳಗೆ ಶಂಖನಾದ ಮೊಳಗುತ್ತಿದ್ದಂತೆ ನಾರಾಯಣ ಭಟ್ಟರು ಕನಕನ ಕಿಂಡಿಯ ಮುಂದೆ ನಿಂತು ಆ ಪುಟ್ಟ ಬಾಲಕೃಷ್ಣನ ದರ್ಶನ ಪಡೆದರು. 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಸ್ಥಾಪಿಸಿದ ಈ ಮಠ ಇಂದಿಗೂ ಇಡೀ ಊರಿನ ಭಕ್ತಿಯ ಕೇಂದ್ರ ಬಿಂದು. ಮಠದಿಂದ ಹೊರಬಂದು ರಥಬೀದಿಯ ಹೋಟೆಲೊಂದರಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮತ್ತು ಗರಿಗರಿಯಾದ ಉಡುಪಿ ಮಸಾಲೆ ದೋಸೆ ಸವಿಯುತ್ತಿದ್ದಾಗ ಭಟ್ಟರಿಗೆ ನೆನಪಾಗಿದ್ದು ಉಡುಪಿಯ ಅತಿಥಿ ಸತ್ಕಾರದ ಇತಿಹಾಸ. ಇಲ್ಲಿನ ಅಡುಗೆಯ ರುಚಿಯೇ ಇಂದು ಜಗತ್ತಿನಾದ್ಯಂತ ಉಡುಪಿ ಹೋಟೆಲ್ ಎಂಬ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ಮಧ್ಯಾಹ್ನವಾಗುತ್ತಿದ್ದಂತೆ ಊರಿನ ಚಿತ್ರಣ ಬದಲಾಗುತ್ತದೆ. ಒಂದೆಡೆ ಸಾಂಪ್ರದಾಯಿಕ ಕೃಷಿ ಮತ್ತು ಕಡಲಿಗೆ ಇಳಿಯುವ ಮೀನುಗಾರರ ಶ್ರಮದ ಬದುಕು ಕಾಣಿಸಿದರೆ, ಅದರ ಪಕ್ಕದಲ್ಲೇ ಇರುವ ಮಣಿಪಾಲದಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದ ವಿದ್ಯಾರ್ಥಿಗಳ ಆಧುನಿಕ ಜೀವನ ಶೈಲಿ ಕಣ್ಣಿಗೆ ಕಟ್ಟುತ್ತದೆ. ಬ್ಯಾಂಕಿಂಗ್ ಮತ್ತು ಶಿಕ್ಷಣದ ಕಾಶಿಯಾದ ಉಡುಪಿ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದ ಜಾಗ. ಸಂಜೆ ಕಾಪು ಬೀಚಿನ ಲೈಟ್ ಹೌಸ್ ಹತ್ತಿ ನೋಡಿದಾಗ ಹರಡಿಕೊಳ್ಳುವ ಸೂರ್ಯಾಸ್ತದ ಸೌಂದರ್ಯ ಒಂದು ಕಡೆಯಾದರೆ, ರಾತ್ರಿಯಾಗುತ್ತಿದ್ದಂತೆ ಚಂಡೆಯ ಸದ್ದು ಇಡೀ ಊರನ್ನು ಜಾಗೃತಗೊಳಿಸುತ್ತದೆ. ಬಣ್ಣದ ವೇಷ ಧರಿಸಿ ಅಬ್ಬರಿಸುವ ಯಕ್ಷಗಾನದ ಕಲಾವಿದರು ಮತ್ತು ಕರಾವಳಿಯ ನಂಬಿಕೆಯ ಸಂಕೇತವಾದ ದೈವಾರಾಧನೆಯ ಭೂತಕೋಲ ಇವೆರಡು ಇಲ್ಲಿನ ಜನರ ರಕ್ತದಲ್ಲಿ ಹರಿದು ಬಂದಿರುವ ಜೀವಂತ ಪರಂಪರೆ. ಕಡಲ ತೀರದ ತಂಗಾಳಿ, ಕೃಷ್ಣನ ಕೃಪೆ ಮತ್ತು ಪ್ರೀತಿಯ ಆತಿಥ್ಯದ ಸುಂದರ ಕಥೆಯೇ ಈ ಉಡುಪಿ.